ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ಒಂದು ಸಂಚಿಕೆಯಲ್ಲಿ ಮಜ್ಜಿಗೆ ಬಗ್ಗೆ ತಮಗೆ ತಿಳಿಸ್ಕೊಡ್ತೀನಿ. ಮಜ್ಜಿಗೆಯಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳಿದೆ. ಈ ಮಾರ್ಕೆಟಲ್ಲಿ ಸಿಗ್ತಕ್ಕಂತಹ ಎನರ್ಜಿ ಡ್ರಿಂಕ್ಗಳಿಗೆ ಹೋಲಿಸ್ಕೊಂಡ್ರೆ ಮಜ್ಜಿಗೆಯಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇದೆ. ಹಾಗಾಗಿ ಇದರ ಹಲವಾರು ಪೋಷಕಾಂಶಗಳಿಂದ ನಮಗೆ ಒಂದು ಅಗತ್ಯವಾದ ಚೈತನ್ಯವನ್ನು ನೀಡ್ತದೆ, ಆರೋಗ್ಯವನ್ನು ನೀಡ್ತದೆ. ಆದರೆ ಈ ಒಂದು ಮಜ್ಜಿಗೆನ ಯಾರ್ಯಾರು ಕುಡಿಬಾರ್ದು ಅನ್ನೋದನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಮಜ್ಜಿಗೆ ನಮ್ಮ ಸೆಲ್ಯುಲರ್ ರೀಜನರೇಷನ್ಗೆ ತುಂಬಾ ಸಹಾಯಕ ಮಾಡ್ತದೆ. ಇದರ ಜೊತೆಗೆ ಯಾರು ಮಜ್ಜಿಗೆಯನ್ನು ಕುಡಿಬಾರ್ದು ಅಂತಂದರೆ ಹಾಲಿನ ಅಲರ್ಜಿ ಇರ್ತಕ್ಕಂಥವರು, ಅಂದರೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರ್ತಕ್ಕಂಥವರು ಮಜ್ಜಿಗೆನ ಸೇವನೆ ಮಾಡಬಾರ್ದು. ಇನ್ನು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದವರು ಮಜ್ಜಿಗೆನ ಕುಡಿಬಾರ್ದು, ಯಾಕೆಂದರೆ ಇದರಲ್ಲಿ ಪೊಟ್ಯಾಷಿಯಂ, ಫಾಸ್ಫರಸ್ ಅಧಿಕವಾಗಿ ಇದೆ. ಇನ್ನು ಮಜ್ಜಿಗೆಯಲ್ಲಿ ಲ್ಯಾಕ್ಟೋಸ್ ಅಂಶ ಕಡಿಮೆ ಇದ್ರೂ, ಹಾಲಿಗೆ ಹೋಲಿಸ್ಕೊಂಡ್ರೆ ಕಡಿಮೆ ಇದ್ರೂ ಅತಿ ಸೂಕ್ಷ್ಮವಾದ ವ್ಯಕ್ತಿಗಳಲ್ಲಿ ಇದು ಹೊಟ್ಟೆ ಉಬ್ಬರ, ಹೊಟ್ಟೆ ನೋವಾಗುವ ಸಾಧ್ಯತೆಗಳು ಇರ್ತದೆ. ಆದ್ದರಿಂದ ಇವುಗಳನ್ನು ಸೇವನೆ ಮಾಡಬಾರ್ದು. ಇನ್ನು ಅತಿಯಾದ ರಕ್ತದೊತ್ತಡ, ಹೈ ಬಿ ಪಿ ಇರ್ತಕ್ಕಂಥವ್ರು ಮಜ್ಜಿಗೆನ ಸೇವನೆ ಮಾಡಬಾರ್ದು. ಸೋಡಿಯಂ ಜಾಸ್ತಿಯಾಗಿ ಇದು ರಕ್ತದೊತ್ತಡ ಜಾಸ್ತಿ ಮಾಡುವ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಇದನ್ನು ಸೇವನೆ ಮಾಡಬೇಡಿ. ಇನ್ನು ಮೈಗ್ರೇನ್ ಸಮಸ್ಯೆಯಿಂದ ಬಳಲ್ತಾ ಇದ್ದವರು, ತಲೆನೋವು ಮೈಗ್ರೇನ್ ಸಮಸ್ಯೆಯಿಂದ ಬಳಲ್ತಾ ಇದ್ದವರು ಇದನ್ನು ಸೇವನೆ ಮಾಡಬಾರ್ದು. ಯಾಕೆಂದರೆ ಇದರಲ್ಲಿ ಟೈರಮೈನ್ ಅಂತ ಒಂದು ಅಂಶ ಇದೆ. ಈ ಒಂದು ಅಂಶ ಇರೋದ್ರಿಂದ ತಲೆನೋವು, ಮೈಗ್ರೇನ್ ಹೆಚ್ಚು ಮಾಡುವ ಸಾಧ್ಯತೆಗಳಿರ್ತದೆ. ಇನ್ನು ಅಲರ್ಜಿ, ಶೀತ, ಕೆಮ್ಮು, ನೆಗಡಿ, ಸೈನಸ್ ಪ್ರಾಬ್ಲಮ್ಮು, ಸೈನಸ್ ಇನ್ಫೆಕ್ಷನ್ನು, ಈ ಥರ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದವರು ಮಜ್ಜಿಗೆಯನ್ನು ಸೇವನೆ ಮಾಡಬಾರ್ದು. ಹಾಗೂ ಕ್ಯಾಲ್ಶಿಯಂ ಮಾತ್ರೆ, ಆ್ಯಂಟಿಬಯೋಟಿಕ್ಸ್ ಮಾತ್ರೆ, ಈ ಥೈರಾಯ್ಡ್ ಮಾತ್ರೆಗಳನ್ನ ಸೇವನೆ ಮಾಡ್ತಾ ಇರ್ತಕ್ಕಂಥವ್ರು ಈ ಮಾತ್ರೆಗಳನ್ನ ಸೇವನೆ ಮಾಡಿ ಈ 2 ಗಂಟೆ ನಂತರ ಅಷ್ಟೇ ಮಜ್ಜಿಗೆನ ಕುಡಿಬೋದು ವಿನ ಅಷ್ಟರ ಒಳಗಡೆ ಮಜ್ಜಿಗೆನ ಸೇವನೆ ಮಾಡಬಾರ್ದು. ಯಾಕೆಂತಂದರೆ ಇದು ಅಬ್ಸಾರ್ಪ್ಷನ್ನ ಕಡಿಮೆ ಮಾಡ್ತದೆ. ಕ್ಯಾಲ್ಶಿಯಂ ಇರ್ಬೋದು, ಆ್ಯಂಟಿಬಯೋಟಿಕ್ಸ್ ಇರ್ಬೋದು, ಥೈರಾಯ್ಡ್ ಮಾತ್ರೆಗಳ ಅಬ್ಸಾರ್ಪ್ಷನ್ನ ಇದು ಕಡಿಮೆ ಮಾಡ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮಜ್ಜಿಗೆನ ಯಾರು ಸೇವನೆ ಮಾಡಬಾರ್ದು ಅನ್ನೋದನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.